ತೆಗಿವ ಇವತ್ತಲ್ಲ ಅಂತೂ ನೋಡ್ಕೊಂಡು ಹೋಗೋಣ ತೋಟ ಅಂತ ಬಂದೆ. ನನ್ನ ಲಾಸ್ಟ್ ವಿಡಿಯೋನ ನೋಡಿ ಲೈಕ್ ಶೇರ್ ಕಮೆಂಟ್ ಮಾಡಿದವರಿಗೆಲ್ಲ ಧನ್ಯವಾದಗಳು. ಖಂಡಿತ ನಿಮ್ಮ ಪಾಸಿಟಿವ್ ಕಮೆಂಟ್ ನೆಗೆಟಿವ್ ಕಮೆಂಟ್ ಏನೇ ಇರಲಿ ಖಂಡಿತ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೋತೇನೆ. ಎರಡೂ ಸಹ ಬೇಕು ನನಗೆ. ನನ್ನ ವಿಡಿಯೋದ್ರಲ್ಲಿ ಏನಾದರೂ ನೆಗೆಟಿವ್ ಕಮೆಂಟ್ ಇದ್ದರೆ ಖಂಡಿತ ಹೇಳಿ. ಮತ್ತು 2025ನೇ ಇಸವಿ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಎಲ್ರಿಗೂ ಮತ್ತೊಮ್ಮೆ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದೆಲ್ಲ ನಡೀಲಿ ಅಂತ ಹೇಳ್ತಾ, ನೋಡಿ ತೋಟದಲ್ಲಿ ಕಾಫಿ ಕಮ್ಮಿ ಇದೆ ಈ ಸಲ ನಮಗೆ. ಆದರೆ ಇಲ್ಲೊಂದು ಬಳ್ಳಿ ಫುಲ್ ಹಬ್ಬಿದೆ ತೋಟದೊಳಗೆ. ಇದಕ್ಕೆ ಗೊಬ್ಬರ ಅದು ಇದು ಎಂತ ಸಹ ಬೇಡ, ನೀರು ಸಹ ಬೇಡ, ಅಷ್ಟು ಗ್ರೀನಾಗಿ ಚೆಂದ ಇದೆ. ತೋರಿಸ್ತೇನೆ ನಾನು. ನೋಡಿ ಇದಕ್ಕೆ ಗೊಬ್ಬರ ನೀರು ಎಂತ ಸಹ ಇಲ್ಲ, ಆದರೂ ಅಷ್ಟು ಕಲರ್ ಗ್ರೀನಾಗಿ ಬಂದಿದೆ. ಒಂದು ದಿನ ಒಂದು ಗಿಡಕ್ಕೆ ನೀರು ಹಾಕೋದಿದ್ರೆ ಅದು ಬಾಡಿ ಸತ್ತೋಗುತ್ತೆ, ಆದರೆ ಇದಕ್ಕೆ ಎಂತ ಸಹ ಇಲ್ಲ. ಎಷ್ಟು ಚೆಂದ ಇದೆ ನೋಡಿ. ಬೇಕಾದಾಗ ಬೆಳೆಯೋದೆಲ್ಲ ಬೇಡದ್ದೆಲ್ಲ ಈ ಥರ ಎಲ್ಲ ಬೆಳೆಯುತ್ತೆ. ನೋಡಿ ತೋಟ ಫುಲ್ ಇದೆ. ನೋಡಿ ನನಗೆ ಹೆಲ್ಪ್ ಮಾಡೋಕ್ಕೆ ಒಬ್ಬ ಬಂದ, ನನ್ನ ಮಗರಾಯ, ಜ್ಯೇಷ್ಠ ಪುತ್ರ. ಇನ್ನೊಬ್ಳು ಮಗಳಿದ್ದಾಳೆ, ಕಾಣ್ತಾನೆ ಇಲ್ಲ, ಬರಲಿಲ್ಲ ತೋಟಕ್ಕೆ ಅಂತ ಹೇಳಿದರೆ ಬರೋದೇ ಇಲ್ಲ. ನ್ಯೂ ಇಯರಿಗೆ ಒಂದು ರಜೆ ಸಿಕ್ಕಿದೆ, ತೋಟದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದೇನೆ. ಇಲ್ಲಿ ನೋಡ, ನಮ್ಮ ರುದ್ರಂ ಟೀಮಲ್ಲಿ ಇದ್ದಾನೆ ಇವನು, ನೋಡಿರ್ಬೋದು ನೀವು ಇವನನ್ನ. ಈ ಬಳ್ಳಿ ನಿಮ್ಮ ತೋಟದಲ್ಲಿ ಮನೆ ಹತ್ರ ಎಲ್ಲಿಯಾದರೂ ಇದೆಯಾ? ಈ ಬಳ್ಳಿಗೆ ಏನು ಹೆಸರು ಕಮೆಂಟಲ್ಲಿ ಹೇಳಿ. ಖಂಡಿತ ನಾನು ನಿಮ್ಮ ರಿಪ್ಲೈಗೆ ವೆಯ್ಟ್ ಮಾಡ್ತಾ ಇರ್ತೇನೆ. ನನಗಂತೂ ಗೊತ್ತಿಲ್ಲ. ತೊಂಡೆಕಾಯಿ ಬಳ್ಳಿ ಥರ ಇದೆ, ಎಲೆ ಅಂತೂ ತೊಂಡೆಕಾಯಿದು ಎಲೆ ಥರನೇ ಇದೆ. ಒಂಥರ ಹಸಿ ಹಸಿ ಸ್ಮೆಲ್ ಇದು ಮುಟ್ಟಿದರೆ, ಬಟ್ ಎಂತಂತ ಗೊತ್ತಿಲ್ಲ ನನಗೆ. ಇದು ತೆಗೆಯದಿದ್ರೆ ಕಾಪಿ ಮರಕ್ಕೆ ಹತ್ತಿ ಕಾಪಿದ ಮಧ್ಯದಲ್ಲೆಲ್ಲ ಇರುತ್ತೆ, ಮತ್ತು ಕಾಪಿ ತೆಗೆಯುವಾಗ ಕಷ್ಟ ಆಗತ್ತೆ. ಈ ಬಳ್ಳಿನೇ ಇರುತ್ತೆ ಕಾಪಿಯಲ್ಲೆಲ್ಲ, ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದೇವೆ. ಇದು ಗೊತ್ತಾ ನಿಮಗೆ? ಮುಟ್ಟಾಳೆ. ಆದರೆ ಇದು ಲಡ್ಕಸ್ ಆಗಿದೆ ಮುಟ್ಟಾಳೆ ನಂದೀಗ. ಸೌದೆ ಹೊರಲಿಕ್ಕೆ ಮತ್ತು ಸೆಗಣಿ ಹೊರಲಿಕ್ಕೆಲ್ಲ ತಲೆ ಮೇಲೆ ಯೂಸ್ ಮಾಡ್ತಾರೆ, ತಲೆ ನೋವಾಗದ ಹಾಗೆ. ನಾನು ಸಹ ಈಗ ಸ್ವಲ್ಪ ಸೌದೆ ಉಂಟು ಹೊತ್ಕೊಂಡು ಹೋಗುವಂತ. ನೋಡಿ ನನ್ನ ಮಗಳು ಬರ್ತಾ ಇದ್ದಾಳೆ ಒಟ್ಟಿಗೆ ಹೆಲ್ಪಿಗೆ. ಹಾಯ್ ಮಾಡ. ನೀವೆಂತ ಹೇಳ್ತೀರಾ ಇದಕ್ಕೆ? ಇದು ತುಳುವಿನ ವರ್ಡ್ ಮುಟ್ಟಾಲೆ, ನಮ್ಮ ಕೊಂಕಣಿಯಲ್ಲಿ ಕರಂಡಿ ಅಂತ ಹೇಳ್ತಾರೆ. ನೀವೆಂತ ಹೇಳೋದು ಅಂತ ನನಗೊಂದು ಕಮೆಂಟಲ್ಲಿ ಹೇಳಿ ಅಲ್ವಾ. ಖಂಡಿತ ನಿಮ್ಮ ಆನ್ಸರಿಗೆ ವೇಟಿಂಗ್ ನಾನು. ಮರ್ಯಾದೆ ಹೇಳಿ. ಎಷ್ಟು ರೇಟ್ ಇದೆ ಇದಕ್ಕೀಗ? ಇದು ದಕ್ಷಿಣ ಕನ್ನಡದಲ್ಲಿ ಮಾತ್ರ ಸಿಗೋದು, ನಮ್ಮ ಕೊಡಗಲ್ಲಿ ಸಿಗಲ್ಲ. ಅಲ್ಲಿಂದಲೇ ತಂದಿರೋದು. ಆಗಲೇ ಇದಕ್ಕೆ 50 ರೂಪಾಯಿ ಇತ್ತು, ಈಗ ಒಂದು 100 ರೂಪಾಯಿ ಎಲ್ಲ ಆಗಿರ್ಬೋದಾ ಅಂತ. ಎಷ್ಟು ರೇಟ್ ಇದೆ ಇದಕ್ಕೆ ಏನು ಹೇಳ್ತಾರೆ ಅಂತ ಒಂದು ಹೇಳಿ ನನಗೆ, ಮರ್ಯಾದೆ. ನೋಡಿ ಮಗ ಗಾಡಿ ತಂದಿದ್ದಾನೆ, ಗಾಡಿಯಲ್ಲಿ ಸೌದೆ ತಗೊಂಡು ಹೋಗೋದಂತೆ. ಆದರೆ ಅವನು ಕಾಣ್ತಿಲ್ಲ, ಅವನಿಗೆ ವಿಡಿಯೋದಲ್ಲಿ ಬರೋದು ಇಷ್ಟ ಇಲ್ಲ ಅಂತೆ. ನಮಸ್ತೆ. ಇವತ್ತು ಕೂಡ ನಿಶಿ ಸ್ಟೋರಿಗೆ ಬಂದಿದ್ದೇನೆ. ಬುಧವಾರ ನನ್ನದೇ ಡ್ಯೂಟಿ ಮಧ್ಯಾಹ್ನ ಮೇಲೆ. ನೋಡಿ ನಮ್ಮ ಯಜಮಾನ್ರು. ಓಯ್ ನಮಸ್ಕಾರ. ಯಜಮಾನ್ರು ಇದ್ದಾರೆ, ಅವರೀಗ ಹೊರಡ್ತಾರೆ. ಅವರು ವೃತ್ತಿಯಲ್ಲಿ ಅರ್ಚಕರು. ಇವತ್ತು ಬುಧವಾರ ಮಾಮೂಲು ದೇವಸ್ಥಾನ ಅವ್ರದ್ದೊಂದು ಎಡಮಕ್ಕಿ ಅಯ್ಯಪ್ಪ ಟೆಂಪಲ್, ಪೂಜೆ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ಈವ್ನಿಂಗ್ ಪೂಜೆ. ಬೇರೆ ಟೈಮಲ್ಲಿ ಹೋಮ ಪೂಜೆ, ಸತ್ಯನಾರಾಯಣ ಪೂಜೆ ಯಾವುದೇ ಇದ್ರೂ ಮಾಡ್ತಾರೆ. ನಿಮಗೆ ಪೂಜೆ ಅದು ಇದೇನಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಯಜಮಾನ್ರನ್ನ. ಇವತ್ತಿನ ವಿಡಿಯೋ ಬಂದು ಬೆಳಗ್ಗೆಯಿಂದ ಏನೆಲ್ಲ ಮಾಡಿದೆ
ಮತ್ತೆ ಶಾಪಿಗೆ ಬಂದೆ. ಶಾಪಲ್ಲಿ ಇವತ್ತಂತೂ ಸ್ವಲ್ಪ ಬಿಸಿ ಇರ್ತೇನೆ. ನಾನು ಗ್ಯಾಪಲ್ಲಿ ಒಂದು ಲಾಸ್ಟ್ ವಿಡಿಯೋ ಮಾಡ್ತಾ ಇದ್ದೇನೆ. ಇವತ್ತು ಬುಧವಾರ, ನಾನು ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ, ಬುಧವಾರ ಸ್ವಲ್ಪ ಜನರ ಓಡಾಟ ಹೆಚ್ಚಾಗಿರುತ್ತೆ. ಬುಧವಾರ ವಿರಾಜಪೇಟೆ ಸಂತೆ, ಹಾಗಾಗಿ ಸ್ವಲ್ಪ ಅಂಗಡಿಗೂ ಜನ ಬರ್ತಾ ಇರ್ತಾರೆ. ಖಂಡಿತ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಖಂಡಿತ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ನಿಮ್ಮ ಪ್ರೀತಿಯ ಜ್ಯೋತಿ. ನಮಸ್ಕಾರ.